ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ. ಓಂ ನಾರಾಯಣಂ ಗುಣೈಸ್ಸರ್ವೇ ಹೃದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈಗ ಎಲ್ಲಿ ಬಂತು ತತ್ವ ಸಮನ್ವಯಾತ್. ಈಗ ಏನು ಪ್ರಶ್ನೆ ಬಂತು? ಬ್ರಹ್ಮವಾಚ್ಯನೋ ಅವಾಚ್ಯನೋ ಪ್ರಶ್ನೆ ಬಂತು. ಅದಕ್ಕೇನು ಹೇಳ್ತಾರೆ? ಬ್ರಹ್ಮವಾಚ್ಯನೇ. ಅವಾಚ್ಯ ಅಂತಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ ಅರ್ಥ ಹೇಳಿದೆ. ಸಾಕಲ್ಲೇನು ಅವಾಚ್ಯ ಹೌದು, ಆದರೆ ಸ್ವಲ್ಪ ವಾಚ್ಯ ಅಂತ ಒಪ್ಪಲೇಬೇಕು. ಸಲ್ವಾಥ ಅವಾಚ್ಯನಾಗಿದ್ದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅವನ ಬಗ್ಗೆ ಮಾತಾಡಲಿಕ್ಕೆ ಬರೋದಿಲ್ಲ. ಬ್ರಹ್ಮ ಜಿಜ್ಞಾಸೆಗೆ ಅರ್ಥ ಬ್ರಹ್ಮ ಜಿಜ್ಞಾಸನಾಗಬೇಕಾದ್ರೆ ಅವನಲ್ಲಿ ಏನಿರ್ಬೇಕು, ವಾಚ್ಯನಾಗದ ಏನು ಜಿಜ್ಞಾಸೆ ಮಾಡೋದು ನೀವೀಗ ಮಾಡ್ಲಿಕ್ಕೆ ಬರೋದಿಲ್ಲ. ಓಂ ಈಕ್ಷತೇರ್ ನಾಶಬ್ದಂ ಇಲ್ಲಿಂದ ಶುರುವಾಯ್ತು. ಈಗ ಯಾತಕ್ಕೆ? ಪರಮಾತ್ಮ ಈಕ್ಷಣೀಯ, ಪರಮಾತ್ಮ ನೋಡ್ಲಿಕ್ಕೆ ಬರುತ್ತೆ, ತಿಳ್ಕೊಳ್ಳೋಕ್ಕೆ ಬರುತ್ತೆ ಅಂತ ಹೇಳಿದ ಮೇಲೆ ಅವನೇನಾಗಿರ್ಬೇಕಾಗಿದ್ದರೆ ವಾಚ್ಯನ ಅಲ್ದವರು ತಿಳ್ಕೊಳ್ಳೋದೇನು ಬಂತು, ನೋಡೋದೇನು ಬಂತು. ದೇರ್ ಫೋರ್ ಬ್ರಹ್ಮ ವಾಚ್ಯನಾಗಿದ್ದಾನೆ ಅಂತ ಹೇಳೋದಕ್ಕೆ ಈಕ್ಷತಿತ್ವನೇ ಈಕ್ಷತಿ ಅಂತ ಹೇಳಿದ್ರಲ್ಲ, ಅದೇ ಕಾರಣ. ಈಕ್ಷತಿ ಅಂತ ಎಲ್ಲಿ ಬಂದಿದೆ ಅಂದರೆ ಕೋಟ್ ಮಾಡ್ತಾರೆ. ಈಗ ಎಲ್ಲಿದೆ ಈಕ್ಷತಿ ಅಂದರೆ ಆತ್ಮನ್ನೇವ ಆತ್ಮಾನಂ ಪಶ್ಯೇತ್, ನಮ್ಮೊಳಗೆ ದೇವರನ್ನು ನೋಡಬೇಕು ಅಂತ ಹೇಳಿದ್ರಲ್ಲ. ಈ ಕ್ಷಣ ಅಂದ್ರೇನು? ನೋಡುವುದು ಅಂತ. ಪ್ರೇಕ್ಷಣ ಈ ಕ್ಷಣ ಎಲ್ಲ. ವಿಜ್ಞಾಯ ಪ್ರಜ್ಞಾಂ ಕುರ್ವೀತ, ತಿಳ್ಕೊಂಡ ಮೇಲೆ ಪ್ರಜ್ಞಾಂ ವಿಶೇಷವಾದ ಜ್ಞಾನವನ್ನು ಅವನಲ್ಲಿ ಹೊಂತಾ ಹೋಗಬೇಕು. ಇತ್ಯಾದಿ ವಚನೈ ಈಕ್ಷಣೀಯತ್ವಾದ್ ವಾಚ್ಯಮೇವ. ಈಕ್ಷಣೀಯತ್ವ ಅಲ್ಲಿ ಬಂದಿದ್ದು ಈಕ್ಷತೇಹೇ ನಾ ಶಬ್ದಂ. ಈಕ್ಷಣೀಯ ಅಂತ ಹೇಳಿಲ್ಲ. ಯಾತಕ್ಕೆ ಅಂದರೆ ಶಬ್ದಗಳು ಮಿನಿಮಮ್ ಇರಬೇಕು, ಅರ್ಥ ಬರಬೇಕಂತ. ಸ್ವಲ್ಪ ಅನವಶ್ಯಕವಾದ ಒಂದು ಅಕ್ಷರ ಕೂಡ ಇರಬಾರ್ದು, ಪದ ಅಲ್ಲ. ಇವತ್ತು ಉದಾಹರಣೆಗೆ ದಾಶರಥಿ ಅಂತ 4 ಪದ ಇದೆ, ರಾಮ 2 ಪದ ಇದೆ. ನಿಮಗೆ ದಾಶರಥಿ ಅಷ್ಟೇ ಅರ್ಥ ಬರಬೇಕಾದ್ರೆ 2 ಪದದ ಉಪಯೋಗಿಸ್, 4 ಪದ ಉಪಯೋಗಿಸ್ಬಾರ್ದು. 3 ಪದ 2 ಪದ ಉಪಯೋಗಿಸ್ಬೇಕು. ಒಂದರಿಂದ ಆಗಲಿ 2 ಪದ ಉಪಯೋಗಿಸ್ಬಾರ್ದು. ಸೂತ್ರ ಹೇಗಿರಬೇಕು ಅಂದರೆ ಮಿನಿಮಮ್ ಅಂದರೆ ಅದಕ್ಕಿಂತ ಚಿಕ್ಕದು ಮಾಡಲಿಕ್ಕೆ ಬರಬಾರ್ದು, ಅದು ಸೂತ್ರ. ಅರ್ಥ ಆಯ್ತಾ? ಈಗ ಎಷ್ಟು ಬೇಕಾದ್ರೆ ಹೇಳೋ ಸೂತ್ರ ಆಗೋದೇ ಇಲ್ಲ. ಅರ್ಥ ಇದು A+B ಎಲ್ಲ ಕೊಡಬೇಕು, ಎಷ್ಟು ಕಾಂಪ್ಯಾಕ್ಟ್ ಇರುತ್ತೆ ನೋಡಿದ್ರೆ. ನಮ್ಮ ಆಲ್ಜಿಬ್ರಾ ಸೂತ್ರ ಹೇಗೆ ಅರ್ಥ ಆಗುತ್ತೋ ಬ್ರಹ್ಮಸೂತ್ರ ಎಲ್ಲ ಸೂತ್ರಗಳಿಗೆ ಮೂಲ ಬ್ರಹ್ಮಸೂತ್ರಗಳೇ ಶುರುವಾಗಿದೆ. ಎಲ್ಲ ಸೂತ್ರ ಬರ್ಲಿಕ್ಕೆ ಶುರುವಾದ ವ್ಯಾಕರಣ ಸೂತ್ರ ಎಲ್ಲ ಬಂದಿದ್ದು ಆಮೇಲೆ. ಫಸ್ಟು ಬ್ರಹ್ಮಸೂತ್ರನೇ, ಮತ್ತು ಹೈಯೆಸ್ಟು ಅದೇನೆ. ಕೆಲಸ ಫಸ್ಟು ಬೆಸ್ಟ್ ಇರೋದಿಲ್ಲ, ಬರ್ತಾ ಬರ್ತಾ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದು ಹಾಗಲ್ಲ, ಫಸ್ಟು ಬೆಸ್ಟು ಎರಡು ಅದೇನೆ. ಹಾಂ ಸ್ಪಷ್ಟವಾಗಿದೆಯಲ್ಲ, ಎಲ್ಲ ಸೂತ್ರದಲ್ಲಿ ಹಾಗೆ ಇರೋದು, ಪ್ರತಿ ಸೂತ್ರದಲ್ಲೂ ಹಾಗೆ ಇರೋದು. ಬಂದಾಗ ತೋರಿಸಿ ಯಾವ್ದು ಬರುತ್ತೆ. ಈಗ ಬೇಡ, ಬಂದಾಗ ತೋರಿಸಿ ಆಯಿತಾ. ಈಗಂತೂ ಇವರಿಗಂತೂ ಬಂದಿಲ್ಲ, ಹೌದಲ್ಲ, ಬಿಟ್ಟುಬಿಡಿ, ಈಗ ಬೇಡ. ಅದು ಬಂದಾಗ ನೋಡೋಣ. ಇಲ್ಲಿ ನೋಡಿ, ಬ್ರಹ್ಮ ಈಕ್ಷಣೀಯ, ಅವನು ನೋಡಬೇಕು, ಅವನ ಬಗ್ಗೆ ಕೇಳಬೇಕು. ಇಲ್ಲಿ ಈಕ್ಷಣ ಅಂದರೆ ಪ್ರತ್ಯಕ್ಷಕ್ಕೆ ಹೇಗೆ 5 ಅರ್ಥನೋ, 2 ಅರ್ಥನೋ 5 ಅರ್ಥನೋ ಮಾಡ್ಕೊಂಬಿಡೋದು. ಇತ್ಯಾದಿ ವಚನ ಈಕ್ಷಣೀಯ, ಅದು ವಾಚ್ಯತ್ವನೇ. ನಾನು ಕಾಣಲಿಲ್ಲ, ಕೇಳಿದೆ, ಅದು ಈಕ್ಷಣೆ ಬಂತಲ್ಲ. ಕೇಳಲಿಲ್ಲ, ಮುಟ್ಟಿದೆ, ಅದು ಬಂತು. ಇಲ್ಲ ವಾಸನೆ ಬಂತು, ಅದು ಬಂತು. ಅದೇ ಅಲ್ಲೂ ಕೂಡ ಈಕ್ಷಣೀಯ ಶಬ್ದಕ್ಕೆ ಪ್ರತ್ಯಕ್ಷಕ್ಕೆ ಹೇಗೆ ಪ್ರತ್ಯಕ್ಷ 7 ವಿಧ, 6 ವಿಧ, 5 ವಿಧ ಇತ್ಯಾದಿ ಮಾತಾಡ್ತೇವಲ್ಲ, ಆ ರೀತಿಯಲ್ಲಿ ಅದು ಒಪ್ಪಲೇಬೇಕಂತ. ಇತ್ಯಾದಿ ವಚನೈ ಈಕ್ಷಣೀಯತ್ವಾದ್ ವಾಚ್ಯಮೇವ. ಉಪನಿಷದತ್ವಾತ್ ನ ಅವಚನನೇ ಈಕ್ಷಣ. ಉಪನಿಷತ್ನಲ್ಲಿ ಬಂದಿದೆ ಅಂತ ಹೇಳಿದ ಮೇಲೆ ವಾಚ್ಯವಲ್ಲದೆ ಹೋದರೆ ಬಂದಿದೆ ಅಂತ ಹೇಗೆ ಹೇಳ್ತಿ? ಉಪನಿಷತ್ತಲ್ಲಿ ಬ್ರಹ್ಮ ವಿಚಾರ ಬಂದಿದೆ, ಅದನ್ನು ಚಿಂತನೆ ಮಾಡು ಅಂತ ಹೇಳಿದ ಮೇಲೆ ಬ್ರಹ್ಮ ಏನಾದ? ವಾಚ್ಯನಾದ್ನಲ್ಲ. ಈಗ ಸರ್ವೇ ವೇದ ಯತ್ಪದಮಾಮನಂತಿ ತಪಾಂಶ ಸರ್ವಾಣಿ ಚ ಯದ್ವದಂತಿ. 1-2 ಪದದಿಂದ ಹೇಳಿಬಿಟ್ರೇ ವಾಚ್ಯನಾಗಿ ಬಿಡ್ತಾನೆ. ಎಲ್ಲ ವೇದನೂ ಭಗವಂತನ ಹೇಳುತ್ತೆ. ಅಂದಮೇಲೆ ಏನರ್ಥ? ಈಗ ವಾಚ್ಯತ್ವ ತೆಗೆದಾಕ್ಲಿಕ್ಕೆ ಬರುತ್ತಾ? ಸಾಧ್ಯನೇ ಇಲ್ಲ. ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಾಂತಕೃತ್ ವೇದ ವಿದೇವ ಚಾಹಂ. ನೋಡಿ, ಗೀತಾ ಓದಿದ್ವಿ, ಇದನ್ನು ಓದ್ತೀವಿ ಅಂತ ತಿಳ್ಕೊಬೋಣ. ತಕ್ಷಣ ಅರ್ಥ ಆಗುತ್ತೆ, ಓ ಈ ವಿಷಯ ಬಂದಿದೆ ಅಂತೇಳಿ. ಗೀತಾ ಓದಿದ್ದು ಓದ್ತೀರಿ, ಅವಾಗೇನಾಗುತ್ತೆ? ಇದು ಯಾವ ವಾಕ್ಯ ಅಂತ ಮತ್ತೆ ಹುಡುಕ್ತಾ ಕೊಡಬೇಕು. ಅದು ಯಾರು ಹೇಳಿದರು ಅವೆಲ್ಲ ಮತ್ತೆ ವಾಪಸ್ ಸಾಲಿಗೆ ಹೋಗಿಬಿಡ್ತೇವೆ. ಇವೆಲ್ಲ ಗೊತ್ತಿದ್ದರೆ ಏನು ಸ್ವಲ್ಪ ಮುಂದೆ ಹೋಗ್ತಾ ಇರ್ತದೆ. ಅದಕ್ಕೇ ಗೀತಾನೂ ಓದಿ, ಅದಕ್ಕೆ ವಿಮರ್ಶ್ಯ, ಗೀತಾವಾಕ್ಯ ವಿಮರ್ಶೆ ಆಯಿತು, ವಿಮರ್ಶೆ ಮಾಡೋಕ್ಕೂ ಬಂತು. ಮೊದಲು ಉಪನಿಷತ್ತನ್ನು ಓದಿ, ಗೀತಾ ಓದಿ, ಎಲ್ಲ ಓದಿದ ಮೇಲೆ ಬ್ರಹ್ಮಸೂತ್ರ ಓದಿದರೆ ಟಕ 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 ಅರ್ಥ ಆಗುತ್ತೆ. ಈ ಕೇಸಿನ ABCDನೇ ಗೊತ್ತಿಲ್ಲ, ಜಡ್ಜ್ಮೆಂಟ್ ಫಾರ್ ಆದರೂ ಅಷ್ಟೇ, ಆಗೇನೆ ಅಷ್ಟು ಏನೂ ಗೊತ್ತೇ ಇಲ್ಲ ಅಂದಮೇಲೆ ಏನಾದರೂ ನಿಮಗೇನಂತೆ? ಇಷ್ಟು ಗೊತ್ತಿದ್ದರೆ ಅವಾಗ ಓ ಯಾವುದಕ್ಕೆ ಸರಿ ಅಂತ ಅರ್ಥ ಆಗುತ್ತೆ. ಆ ಅರ್ಥದಲ್ಲಿ ಓದಬೇಕು. ಸುಧಾದಿ ಗ್ರಂಥಗಳೆಲ್ಲ ಉಪನಿಷತ್ತು, ಗೀತಾ ಎಲ್ಲ ಆದಮೇಲೆ. ಉಪನಿಷತ್ತುಗಳು ಗೀತಾ ಅಂತೂ ಆಗೋ ಚಾನ್ಸೇ ಇಲ್ಲ. ಗೀತಾನ ಓದೋ ಅಭ್ಯಾಸ ನಮಗೆ ಬಂದೇ ಇಲ್ಲ, ಭಾಳ ಆಶ್ಚರ್ಯ. 18 ಅಧ್ಯಾಯ ಗೀತಾ ಎಲ್ಲೆಲ್ಲೂ ಟೆಕ್ಸ್ಟ್ ಬುಕ್ ಆಗಿಲ್ಲ. ಅರ್ಥ ಆಯ್ತಾ? ಅದು ಯಾವುದದು? ಹೈಯೆಸ್ಟ್ ಶಾಸ್ತ್ರ.
ಆ್ಯಕ್ಚುಲಿ ಮಹಾಭಾರತ ಪೂರ್ತಿ ಓದಬೇಕು ಅಂತ ಶಾಸ್ತ್ರ ಇರೋದು. ಯಾಕೆ? ಮಹಾಭಾರತ ಸಪ್ತ ಮಹಾಶಾಸ್ತ್ರಗಳಲ್ಲಿ ಸೇರಿದೆ. ಬೇಸಿಕ್ ವರ್ಕ್ ಅದು, ಪೂರ್ತಿ ಓದಬೇಕು ಅಂತಿದೆ. ಅದನ್ನು ಪೂರ್ತಿ ಓದ್ಬಿಟ್ಟು ಗೀತಾ ಕೂಡ ಪೂರ್ತಿ ಓದದೆ ಹೋದರೆ ವಿಷ್ಣು ಸಹಸ್ರನಾಮನೂ ಓದ್ದೇನೆ, ಇನ್ನೇನು ಭಾರತ ಓದ್ದಾಗ ಆಗಿದ್ರೆ ಒಂದು ಸ್ಟೇಜಲ್ಲಾದ್ರು ಬರಬೇಕಲ್ಲ. ಅದು ಡೀಟೇಲ್ಡ್ ಓದೋವೆಲ್ಲ ಬೇರೆ ಆಗಲಿ, ಓದ್ದೇನೆ ಅಂದರೆ ಬ್ರಹ್ಮಸೂತ್ರ ಅರ್ಥ ಆಗಲ್ಲ, ಯಾವುದೂ ಅರ್ಥ ಆಗಲ್ಲ. ಹಾಂ, ಅಲ್ಲ 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 ಓದ್ದಾಗಲ್ಲ ಓದಲಿಕ್ಕೆ ಒಂದು ಐಡಿಯಾ ಬರುತ್ತೆ. ಇತ್ಯಾದಿ ಶ್ರುತಿ ಸ್ಮೃತಿಭ್ಯಶ್ಚ ಅವಾಚ್ಯತ್ವ ಈಗಂ ಅಪ್ರಸಿದ್ಧತ್ವ. ಹಾಗಿದ್ದರೆ ಅವಾಚ್ಯ ಅಂತ ಯಾಕೆ ಹೇಳ್ತಾರೆ? ಯಥೋ ವಾಚೋ ನಿವರ್ತಂತೆ ಅಂತ ಕೇಳಿದರೆ ಅದು ಅಪ್ರಸಿದ್ಧ, ನಿಮ್ಗೆ ಎಷ್ಟು ಹೇಳಿದ್ರು ತಿಳಿಯೋಕ್ಕಾಗೋದಿಲ್ಲ ಅಂಥ ವಿಚಾರ ಅಂತ ಹೊರತು ಬೇರೆ ಅಲ್ಲ. ಅರ್ಥ ಆಯ್ತಾ? ಕೆಲಸದ ಹೇಳ್ತಾರೆ ಭಾಳ ಸಿಟ್ಕೊಂಡ್ಬಿಡುತ್ತೆ. ಏನು ನೋಡಿರಿ, ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಅಷ್ಟು ದೊಡ್ಡದು, ಮೊದಲು ದೊಡ್ಡದು ಅಂತ ಹೇಳಿಬಿಟ್ಟಿದ್ದಾನೆ. ಇವನು ಕೇಳ್ತಾ ಹೋಗ್ತಾನೆ, ಇವನು ಅದಿದ್ದಾಗಿದೆ ಇದಿದ್ದಾಗಿದೆ, ಅದಲ್ಲ ಅಲ್ಲ ಅಂತ ಹೇಳ್ತಾನೆ. ಕೊನೆಗೆ ಹೇಳ್ತಾನೆ ಅದು ಎಷ್ಟೊಂದು ಪೂರ್ತಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅವನೇ ಪೂರ್ತಿ ಅಂತ ಪದ ಉಪಯೋಗಿಸ್ಬಿಡ್ತಾನೆ ಅಲ್ಲಿ. ಇದು ಸಾರಸ್ಯ. ಅದು ಬಿಟ್ಟು ಏನು ಹೇಳೋದು ಬರೋ ಇಷ್ಟೊತ್ತಾಗಿ ನಮ್ಮ ಟೈಮ್ ವೇಸ್ಟ್ ಮಾಡಿದೆ ಅಂತ ಕೇಳ್ತಾನೆ. ಏನು ಹೇಳೋಕ್ಕೆ ಬರದೇ ಹೋದರೆ ಹೇಳೋಕ್ಕೆ ಹೊರಟಿ ಆತಕ್ಕೆ ಫಸ್ಟ್, ತಪ್ಪಾಗಲಿಲ್ವಾ? ಅದಕ್ಕೆ ಅದ್ಭುತತ್ವ ಹಿಂದೆ ಬಂದಿದೆ. ಅದ್ಭುತತ್ವ ಅನಿರ್ವಾಚ್ಯಂ ಬ್ರಹ್ಮಚಿಚ್ಚೇತ್ಯಮೇವತ್ಯ ಎಲ್ಲಿ ತತ್ವೋದ್ಯೋತಲ್ಲಿ ಹೇಳಿದ್ದಾರೆ. ನಚ ಇತ್ಯಾದಿ ಅವಾಚ್ಯತ್ವಾದಿಕಂತು ಅಪ್ರಸಿದ್ಧತ್ವಾತ್. ಅಪ್ರಸಿದ್ಧವಾದ ವಸ್ತುವನ್ನು ಹೇಳಬೇಕಾದ್ರೆ ತುಂಬ ಕಷ್ಟ. ಕೊನೆಗೇನು ಹೇಳಬೇಕು? ಯಾವುದೋ ಒಂದು ರುಚಿ ಎಕ್ಸ್ಪ್ಲೇನ್ ಮಾಡಿದ, ತುಂಬ ಹೇಳಿದ, ಕೊನೆಗೆ ತಿಂದು ನೋಡು ಅಂತ ಹೇಳಬೇಕು. ಇನ್ನೇನು ಹೇಳೋಕ್ಕೆ ಬರೋದು ಕೊನೆಗೆ? ಅದಕ್ಕಿಂತ ಹೆಚ್ಚು ಹೇಳೋದಕ್ಕೆ ಬರೋದಿಲ್ಲ. ಅದು ಎಷ್ಟು ಹೇಳಿದ್ರು ಕೂಡ ತಿನ್ನೋ ವಸ್ತು ಪೂರ್ತಿ ಗೊತ್ತಾಗೋದು ಯಾವಾಗ? ತಿಂದ್ರೇ. ನೋಡೋ ವಸ್ತು ಗೊತ್ತಾಗೋದು ಯಾವಾಗ? ನೋಡಿದ್ರೇ. ಆ ಪಾಯಿಂಟಲ್ಲಿ ಹೇಳಿದ್ದಾರೆ ಹೊರತು ಏನೂ ಹೇಳಿಲ್ಲ ಅಂತ ಅರ್ಥ ಅಲ್ಲ. ನ ತದೀದೃಗಸ್ತಿ ಜ್ಞೇಯಂ ನ ಚ ವಾಚ್ಯಂ ನ ತರ್ಕ್ಯತೆ ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಸ್ಥಿತ ಇತಿವ ಈದೃಗಿತಿ ಜ್ಞೇಯಂ. ಅದು ಹೀಗೆ ಅಂತ ಹೇಳೋಕ್ಕೆ ಬರೋದಿಲ್ಲ, ವಿಚಿತ್ರ ಅದು. ನವಾಚ್ಯಂ ಹಿಂದೆ ಬಂದಿದೆ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ನ ಚ ತರ್ಕ್ಯತೆ, ತರ್ಕ ಮಾಡೋದು ಸಾಧ್ಯ ಇಲ್ಲ, ಅದನ್ನು ಶಬ್ದದಿಂದ ಹೇಳೋದಕ್ಕೂ ಬರೋದಿಲ್ಲ. ಬಿಯಾಂಡ್ ಆಲ್ ದಟ್. ನೀವು ಈ ಅರ್ಥದಲ್ಲಿ ಬ್ರಹ್ಮ ನಿರ್ಗುಣ ಅಂದರೆ ಒಪ್ಕೊಂಡ್ಬಿಡ್ತೀವಿ ನಾವು. ಬ್ರಹ್ಮ ನಿರ್ಗುಣ ಅಂತ ಹೇಳ್ತೀರಲ್ಲ, ಅವಾಚ್ಯ ಅಂತ ಹೇಳ್ತೀರಲ್ಲ, ನಾವು ಹೇಳೋ ಅರ್ಥದಲ್ಲಿ ಒಪ್ಕೊಂಡ್ರೆ ಏನು ವ್ಯತ್ಯಾಸ? ಒಪ್ಕೊಂಡ್ಬಿಡ್ತೀವಿ ಅಂದರೆ ಮತ್ತೆ ಬೇರೆ ಮತ್ತೆ ಆಗಲಿಲ್ಲ ನಿಮ್ಮದಾಗ, ನಮ್ಮ ಮತ್ತೆ ಆಯ್ತು ಅಲ್ವೇನು? ಹಾಂ, ಒಪ್ಕೊಂಡ ಮೇಲೆ ಇಲ್ಲ, ಒಪ್ಕೊಂಡಿದ್ರೆ ಪದಾರ್ಥನೇ ಇಲ್ಲ, ಅದು ಹೇಳಬಾರ್ದು. ನಾವು ಹೇಳೋ ಎಲ್ಲೆಲ್ಲ ಮಾತು ಹೇಳ್ತೇವೆ ಅದಕ್ಕೆಲ್ಲ ಏನರ್ಥ? ಅನಿರ್ವಚನೀಯ ಭಕ್ತಿ ಸ್ವರೂಪ ಅನಿರ್ವಚನೀಯ. ನಾರದ ಭಕ್ತಿ ಸ್ವರೂಪ ಹೇಳಬೇಕಾದ್ರೆ ಭಕ್ತಿ ಸ್ವರೂಪ ಅನಿರ್ವಚನೀಯ. ಯಾಕೆ ಗೊತ್ತಾ? ಒಳಗಿಂದ ಅನುಭವಿಸಿ ಹೇಳಬೇಕಾದ ಮಾತಾದ್ದರಿಂದ ಅಲ್ಲಿ ಅವರು ಏನು ಹೇಳಿಲ್ಲ, ಅವ್ರು ಏನಂತ ಹೇಳ್ತಾರೆ? ಪೂರ್ತಿ ಅರ್ಥ ಮಾಡಬೇಕಾದ್ರೆ ಅದನ್ನು ಅನುಭವಿಸೇ ತಿಳಬೇಕೆ ಹೊರತು ಬೇರೆ ಅಲ್ಲ. ಇಷ್ಟೊತ್ತು ಹೇಳಿದ್ದಕ್ಕೆ ಅರ್ಥ ಇದೆ ಇಲ್ಲ ಅಂತಲ್ಲ, ಆದರೆ ಅನುಭವಕ್ಕೆ ಬಂದರೆ ಪೂರ್ತಿ ಅರ್ಥ ಆಗುತ್ತೆ ಅಂತ ಅರ್ಥನೇ ಹೊರತು ಏನಲ್ಲ. ಅಬ್ಸಲ್ಯೂಟ್ಲಿ ಇನ್ಎಕ್ಸ್ಪ್ರೆಸಿಬಲ್ ಅಂದರೆ ಹೇಳಲಿಕ್ಕೆ ಹೋಗಬಾರ್ದು. ರಿಲೇಟಿವ್ಲಿ ಅಂದರೆ ಹೇಳ್ಬೋದು. ಅಪ್ರಸಿದ್ಧೇರವಾಚ್ಯಂ ತದ್ವಾಚ್ಯಂ ಸರ್ವಾಗಮೋಕ್ತಿತಃ ಅತರ್ಕ್ಯಂ ವಾಕ್ಯಮಜ್ಞೇಯಂ ಜ್ಞೇಯಮೇವಂ ಪರಂ ಸ್ಮೃತಮಿತಿ ಗಾರುಡೆ ನ ಚ ಅಶಬ್ದತ್ವಂ ಇತರ ಸಿದ್ಧಂ ಅಪ್ರಸಿದ್ಧೇ ಅವಾಚ್ಯಂ ತತ್ ವಾಚ್ಯಂ ಸರ್ವಾಗಮೋಕ್ತಿತಃ. ನೋಡಿ, ಯಾತಕ್ಕೆ ಅವಾಚ್ಯ ಅಂದರೆ ಅಪ್ರಸಿದ್ಧವಾದ್ದರಿಂದ, ವಾಚ್ಯ ಯಾತಕ್ಕೆ ಅಂದರೆ ಸರ್ವಾಗಮದಿಂದ ಹೇಳಲ್ಪಟ್ಟಿರೋದರಿಂದ. ವೇದೇಶ ಸರ್ವೈರಹಮೇವ ವೇದ್ಯ. ಅತರ್ಕ್ಯಂ ಯಾತಕ್ಕೆ ಅತರ್ಕ್ಯ ಅಂದರೆ ತರ್ಕ ಮಾಡಲಿಕ್ಕೆ ಏನು ಬೇಕು? ಅಲ್ಲಿ ನೋಡಿ, ಅಲ್ಲಿ ಬೆಂಕಿ ಇದೆ, ಯಾಕೆ? ಧೂಮ ಇರೋದರಿಂದ ಬೇಕು. ಈಗ ಬ್ರಹ್ಮನಿಗೆ ಸಂಬಂಧಪಟ್ಟ ಯಾವುದು ಕೂಡ ಡೈರೆಕ್ಟಾಗಿ ಕಾಣೋದಿಲ್ಲ, ಆದ್ದರಿಂದ ತರ್ಕ ಮಾಡಲಿಕ್ಕೂ ಬರೋದಿಲ್ಲ. ಬಿಯಾಂಡ್ ರೀಸನಿಂಗ್, ಬಿಯಾಂಡ್ ಪರ್ಸೆಪ್ಷನ್. ಅದಕ್ಕೆ ನಗ್ನೇಯಂ ಏವಂಚ ಪರಂ ಸ್ವರೂಪ. ದೇವ್ರ ಬಗ್ಗೆ ಆ ರೀತಿ ಹೇಳಬೇಕೇ ಹೊರತು ಯಾವುದಲ್ಲ. ದೇವರು ಎಲ್ಲ ಭಾಗವೂ ಅಪ್ರಾಕೃತ ಆದ್ದರಿಂದ ಯಾವ ಒಂದು ಭಾಗನೂ ತೊಗೊಂಡು ಹೇಳಕ್ಕೆ ಬರೋದಿಲ್ಲ. ಯಾಕೆ? ಈಗ ಬೆಂಕಿನೂ ಪ್ರಾಕೃತ, ಧೂಮನೂ ಪ್ರಾಕೃತ, ಅವಾಗ ತೋರ್ಸಕ್ಕೆ ಬರುತ್ತೆ. ಇಲ್ಲಿ ತೋರ್ಸಕ್ಕೆ ಬರೋದೇ ಇಲ್ಲ ದೇವರಿಗೆ. ಅದಕ್ಕೇನು ಹೇಳಬೇಕು ನಾವೀಗ? ಬೇರೆ ತರ್ಕ ಕೊಡ್ಬೋದೇ ಹೊರತು ಹೇಗೆ ನಾವು ಧೂಮ ತೋರಿಸಿ ಒನ್ನೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಬಂದರೆ ಏನಾಗ್ತಿತ್ತಾಗ ದೇವರಿಗೆ ಏನು ಬೇಕಾಗ್ತಿದ್ದಿಲ್ಲ? ಆಗಮನೇ ಬೇಕ್ತಿದ್ದೆ, ಬರೀ ಅನುಮಾನದಿಂದ ಆಗೋಗ್ತಾ ಇತ್ತು. ಅಂಥ ಒಂದು 100% ಅಟ್ಯಾಚ್ ಆಗಿ ಸಿಗೋದಿಲ್ಲ ನಿಮಗೆ. ಆದರೆ ದೇವರಂತೆ ಬೇರೆ ಪದಾರ್ಥ ಇಲ್ಲ, ಅವೆಲ್ಲ ನಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ದೇವ್ರಿಗೆ ಗೊತ್ತಾಗಬೇಕಾದ್ರೆ ಅಪರೋಕ್ಷ ಜ್ಞಾನನೇ ಆಗಬೇಕು, ಬೇರೆ ದಾರಿ ಇಲ್ಲ. ಇಷ್ಟೆಲ್ಲ ಬಂದಾಗ ಹೇಳ್ತಾ ಅವ್ರು ಏನು ಮಾಡಿದ್ರು ಗೊತ್ತಾ? ಇದರಿಂದ ಚಂದ್ರಿಕಾ ಈಗ ಉಪಯೋಗ ಬರುತ್ತೆ, ಗೊತ್ತಾಯ್ತಾ ಕೃಷ್ಣಮೂರ್ತಿಯವರೇ? ಚಂದ್ರಿಕಾ ಈಗ ಉಪಯೋಗಕ್ಕೆ ಬರುತ್ತೆ. ತಾತ್ಪರ್ಯ ತತ್ವಪ್ರಕಾಶಿಕ ಚಂದ್ರಿಕಾ ಈಗ ಉಪಯೋಗಕ್ಕೆ ಬರೋದು. ಆಯ್ತು, ಅವ್ರದ್ದು ಮಾತು ಉಪಯೋಗಿಸ್ಬಿಟ್ರು. ನಚ ಅಶಬ್ದತ್ವ ಬಿತರ ಸಿದ್ಧ ಇಷ್ಟೇ.
ಮತ್ತು ಇತರ ಸಿದ್ಧಂ ಅಪ್ರಕ್ಷತ್ವಂ ನ. ಇಂದು ಏನೂ ಗೊತ್ತಾಗಲ್ಲ ಇಷ್ಟು ಓದಿಬಿಟ್ರೆ. ಅವರು ಬರೀತಾರೆ, ಅವರು ಇದನ್ನು ಈ ಪರ ಅರ್ಥ ಮಾಡೋದೇ ಇಲ್ಲ, ಅರ್ಥ ಬೇರೆ ಮಾಡಿ ಶುರು ಮಾಡಿಬಿಡ್ತಾರೆ. ಅದು ಇದು ಸಂಬಂಧಪಟ್ಟ ವಿಚಾರ ಅಲ್ಲ ಅಂತ ಆಚಾರ್ಯ ಹೇಳೋದು. ಇಷ್ಟೇನು ಏನು ಬರೆದ್ರು. ಟೀಕಾರ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಚಂದ್ರಿಗೆ ಭಾಳ ವಿಸ್ತಾರವಾಗಿ ಅದನ್ನು ಹೇಳ್ತಾರೆ. ವಿಷಯವಾಕ್ಯನೇ ಬದಲಾಯಿಸಿಬಿಟ್ಟು, ಗೊತ್ತಾಯ್ತಾ, ಜೊತೆಗೆ ಬಂದಿರೋ ವಿಷಯನೇ ಪೂರ್ತಿ ಬದಲಾಗಿಬಿಡುತ್ತೆ. ದೇವ್ರ ವಿಚಾರ ಬರೋದೇ ಇಲ್ಲ. ಅವಾಚ್ಯ ಫೈನಲ್ ಮಾಡ್ಕೊಂಡು ಮುಂದೆ ಹೋಗಿಬಿಡ್ತಾರೆ. ಹಾಗೆ ಹೇಳೋಕ್ಕೆ ಬರೋದಿಲ್ಲ ಅಂತ ಹೇಳೋದಕ್ಕೆ ಅಷ್ಟೇ ಮಾತು ಸೂತ್ರ ಅಲ್ಲಿ ನಿನ್ನ ಮಾಡಿದ್ರಲ್ಲ. ಶಾಸ್ತ್ರ ಯೋನಿ ಅಂತ ಅದು ಬಿಡಿಸ್ಬೇಕಾದ್ರೆ ಶಾಸ್ತ್ರಸ್ಥ ಯೋನಿ ಅಂತ ಬಿಡಿಸ್ತಾರೆ, ಮಾಡಬಾರ್ದು ಅಷ್ಟೇ ಹೇಳಿಬಿಟ್ರು. ಅದು ಮಾಡಿದವ್ರು ಯಾರಾದ್ರು ಗೊತ್ತಾದ್ರೆ ಪೂರ್ತಿ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಮಧ್ಯೆ ಮಧ್ಯೆ ರೇರ್ಲಿ ಮುಂದೆ ಒಂದೊಂದು ಸಾರಿ ಒಂದೊಂದೇ ವಾಕ್ಯ ಹೇಳ್ತಾ ಹೋಗ್ತಾರೆ. ಅದು ಪರಮತ ಖಂಡನೆಗೆ ಹೇಳಿದ್ದು. ಪರಮತ ಖಂಡನೆ ಹೆಚ್ಚಾದಕ್ಕೆ ಮಾಡೋದಕ್ಕೆ ಹೋಗೋದಿಲ್ಲ ಅಂದರೆ ವಿಷಯ ಡೈವರ್ಟ್ ಆಗಬಾರ್ದು. ಅದನ್ನೆಲ್ಲ ಎಲ್ಲಿ ಮೀಸಲಿಡ್ತಾರೆ, ಅನುವ್ಯಾಖ್ಯಾನ ಎಲ್ಲ ಹೇಳಕ್ಕೆ ಶುರು ಮಾಡ್ತಾರೆ. ಟೀಕಾರಾರು ಹೇಳಿದ್ದಾಗಲಿ ಚಂದ್ರಿಕಾಚಾರ್ಯ ಹೇಳಿದ್ದಾಗಲಿ ಬೇರೆ ಅಲ್ಲ, ಅನುವ್ಯಾಖ್ಯಾನ ವಿಚಾರ ಇಲ್ಲಿ ತಂದುಬಿಟ್ಟು ಅರ್ಥ ಮಾಡಿಸ್ಕೊಡ್ತಾರೆ. ಗೊತ್ತಾಯ್ತಾ. ಒಂದು ದೃಷ್ಟಿಯಿಂದ ತಾತ್ಪರ್ಯ ಚಂದ್ರಿಕಾ ಅನುವ್ಯಾಖ್ಯಾನಕ್ಕೂ ಇದ್ದಿದ್ದಾಗ ಲೆಕ್ಕ. ಪ್ರತ್ಯೇಕ ಅನುವ್ಯಾಖ್ಯಾನಕ್ಕೆ ಬರೋದಿಲ್ಲ. ಸುಧಾಕ್ ಟಿಪ್ಪಣಿ ವ್ಯಾಸರಾದ್ರೆ ಬರೋದಿಲ್ಲ. ಅಲ್ಲಿ ಎಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ ಅವರು. ತಾತ್ಪರ್ಯ ಚಂದ್ರಿಕಾದಲ್ಲಿ ಸಿಗ್ತಾರೆ. ರಘುತ್ವೋತ್ಸವ ಕೂಡ ಹಾಗೇನೆ, ಅವರು ಸುಧಾಕ್ ಟಿಪ್ಪಣಿ ಬರಲಿಲ್ಲ. ತತ್ವಪ್ರಕಾಶಕ ಭಾವಬೋಧ ಬರೋದು ಅನುವ್ಯಾಖ್ಯಾನ ವಿಚಾರ ಸೇರಿಸ್ಬಿಡ್ತಾರೆ. ಆದ್ದರಿಂದ ಅದು ಏನಾಯ್ತು, ಅಲ್ಲಿ ಬರೀ ತತ್ವಪ್ರಕಾಶಕ ಈ ಭಾಗ ಓದೋರಿ ಭಾರಿ ಹೊಸ್ತು. ಅದು ಆ ರೀತಿ ಓದೋ ಕ್ರಮ ಬಂದಿದ್ದರಿಂದ ನಾಲೆಡ್ಜ್ ಹೊಸ ರೀತಿಯಲ್ಲಿ ಬೆಳೀಲಿಕ್ಕೆ ಅನುಕೂಲ ಆಯಿತು. ಗೊತ್ತಾಯ್ತಾ. ಅದು ಕಾಂಟ್ರಿಬ್ಯೂಷನ್. ಗೊತ್ತಾಯ್ತಾ. ಅಲ್ಲಿಗೆ ಹಾಂ ಹಾಂ ಈಜು ನೋಡಿದ್ದೀರಾ ಸಮುದ್ರದಲ್ಲಿ? ಸಮುದ್ರ ಈಜಿದ್ದೀರಾ? ಪ್ರಯತ್ನ ಮಾಡಿದ್ದೀರಾ ಸಮುದ್ರ ಈಜು ಮಾಡಲಿಕ್ಕೆ? ಭಾರಿ ಕಷ್ಟ ಸಮುದ್ರದಲ್ಲಿ ಈಜೋದು. ಆ್ಯಕ್ಚುಲಿ ಸಮುದ್ರ ಈಜಲಿಕ್ಕೆ ಬರುತ್ತೆ, ಬಟ್ ಭಾಳ ಡೇಂಜರಸ್ ಅದು. ಈಗ ಪ್ರತಿ ಐಲ್ಯಾಂಡ್ ಒಂದೇ ರೀತಿ ಬರಲ್ಲ ಅದರಲ್ಲಿ. ಸ್ವಲ್ಪ ದೊಡ್ಡದು ಬಂದರೆ ಹೋಗ್ಬಿಡ್ತಾರೆ. ಮುಂದೆ ಹೋದರೆ ಸಮುದ್ರ ಈಜಲಿಕ್ಕೆ ಅಲೆ ಬಳಿ ಹೊಡೆಯೋದಿಲ್ಲ. ಮುಂದೆ ಹೋಗ್ಬಿಡ್ತೀವಲ್ಲ, ಅಲೆಗಳು ಏನೋ ಎಫೆಕ್ಟೇ ಆಗೋಲ್ಲ. ಅದು ಬಂದಿದ್ದು ಹೋಗಿದ್ದು ಗೊತ್ತಾಗಲ್ಲ. ಇಲ್ಲಿದ್ದ ಮಾತ್ರ ಗೊತ್ತಾಗೋದು. ಅಲ್ಲಿ ಡೇಂಜರ್ ಅಂದರೆ ದೊಡ್ಡ ಸೈಜ್ ಬಂದು ಅದ್ಕೊಂಡು ಹೋಗಿಬಿಡ್ತಾರೆ. ದೊಡ್ಡ ಅಲೆ ಬಂದುಬಿಟ್ರೆ ಆವಾಗ ಅದು ನಿಲ್ಲಕ್ಕಾಗಲ್ಲ.